ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸೇತುಬಂಧ ಸಾಹಿತ್ಯ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ 1. ಮುಘಲರ ಆಡಳಿತ ವ್ಯವಸ್ಥೆಯ ಮುಖ್ಯ ಲಕ್ಷಣವೇನು? ಉತ್ತರ: ಮುಘಲರ ಆಡಳಿತ ವ್ಯವಸ್ಥೆಯ ಮುಖ್ಯ ಲಕ್ಷಣ ಅಂತ ಹೇಳಿದ್ರೆ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ. ಪ್ರಶ್ನೆ 2. ವಿಜಯನಗರ ಸಾಮ್ರಾಜ್ಯದ ಒಂದು ಸಾಂಸ್ಕೃತಿಕ ಕೊಡುಗೆಯನ್ನು ಬರೆಯಿರಿ. ಉತ್ತರ: ಹಂಪಿಯ ದೇವಾಲಯಗಳು ಹಾಗೂ ಶಿಲ್ಪಕಲೆ ಇವೆರಡು ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳಾಗಿವೆ. ಪ್ರಶ್ನೆ 3. ಬಸವಣ್ಣರು ಯಾವ ಸಂದೇಶವನ್ನು ನೀಡಿದರು? ಉತ್ತರ: ಸಮಾನತೆ ಹಾಗೂ ಕಾಯಕದ ಮಹತ್ವದ ಬಗ್ಗೆ ಬಸವಣ್ಣರು ಸಂದೇಶವನ್ನು ನೀಡಿದರು. ಪ್ರಶ್ನೆ 4. ಕನಕದಾಸರು ಪ್ರಸಿದ್ಧರಾದ ಕ್ಷೇತ್ರ ಯಾವುದು? ಉತ್ತರ: ಕನಕದಾಸರು ಪ್ರಸಿದ್ಧರಾದ ಕ್ಷೇತ್ರ ಅಂತಂದರೆ ಭಕ್ತಿ ಸಾಹಿತ್ಯ ಹಾಗೂ ಕೀರ್ತನೆಗಳು. ಪ್ರಶ್ನೆ 5. ಅಂತಾರಾಷ್ಟ್ರೀಯ ಸಂಬಂಧ ಎಂದರೇನು? ಉತ್ತರ: ರಾಷ್ಟ್ರಗಳ ನಡುವಿನ ಸಹಕಾರ ಹಾಗೂ ಸಂಪರ್ಕ, ಇದನ್ನು ಅಂತಾರಾಷ್ಟ್ರೀಯ ಸಂಬಂಧ ಎನ್ನುವರು. ಪ್ರಶ್ನೆ 6. ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶವೇನು? ಉತ್ತರ: ವಿಶ್ವಶಾಂತಿ ಹಾಗೂ ಸಹಬಾಳ್ವೆ ಕಾಪಾಡುವುದು ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಪ್ರಶ್ನೆ 7. ಪ್ರಾಥಮಿಕ ಕ್ಷೇತ್ರದ ಉದಾಹರಣೆ ಏನು? ಉತ್ತರ: ಪ್ರಾಥಮಿಕ ಕ್ಷೇತ್ರದ ಉದಾಹರಣೆಯಾದರೆ ಕೃಷಿ. ಪ್ರಶ್ನೆ 8. ದ್ವಿತೀಯ ಕ್ಷೇತ್ರದಲ್ಲಿ ಯಾವ ಚಟುವಟಿಕೆ ನಡೆಯುತ್ತದೆ? ಉತ್ತರ: ದ್ವಿತೀಯ ಕ್ಷೇತ್ರದಲ್ಲಿ ಉತ್ಪಾದನಾ ಚಟುವಟಿಕೆ ನಡೆಯುತ್ತದೆ. ಪ್ರಶ್ನೆ 9. ಬಂಡವಾಳ ಎಂದರೇನು? ವ್ಯವಹಾರ ಆರಂಭಿಸಲು ಬಳಸುವ ಹಣವನ್ನು ಬಂಡವಾಳ ಎನ್ನುವರು. ಪ್ರಶ್ನೆ 10. ಮಾರುಕಟ್ಟೆಯ ಮುಖ್ಯ ಕಾರ್ಯವೇನು? ಉತ್ತರ: ವಸ್ತುಗಳ ಖರೀದಿ ಹಾಗೂ ಮಾರಾಟ ಇವೆರಡು ಮಾರುಕಟ್ಟೆಯ ಮುಖ್ಯ ಕಾರ್ಯಗಳಾಗಿವೆ. ಮಕ್ಕಳ, ಇಲ್ಲಿಗೆ 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸೇತುಬಂಧ ಸಾಹಿತ್ಯ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ. ಮಕ್ಕಳ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.